ಎಬಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಮಾಜಿ ಸಚಿವ ಜಿ ಕರುಣಾಕರ ರೆಡ್ಡಿ ಬರಗಾಲ ಘೋಷಿಸಿ ರೈತರಿಗೆ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಹರಪನಹಳ್ಳಿ ಮಳೆ ಕೊರತೆಯಿಂದ ತಾಲೂಕಿನ ರೈತರು ಸಂಕಷ್ಟದಲ್ಲಿದ್ದು, ಕೂಡಲೇ ರಾಜ್ಯ ಸರ್ಕಾರ ಬರಗಾಲ ಎಂದು ಘೋಷಿಸಿ ರೈತರಿಗೆ ವೈಜ್ಞಾನಿಕ ಬೆಳೆ ಪರಿಹಾರ ನೀಡಬೇಕೆಂದು ಮಾಜಿ ಸಚಿವ ಜಿ ಕರುಣಾಕರ ರೆಡ್ಡಿ ಆಗ್ರಹಿಸಿದರು. ನಗರದ ಆಚಾರ್ಯ ಬಡಾವಣೆಯಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹರಪನಹಳ್ಳಿ ತಾಲೂಕಿನ ಪ್ರತಿ ವರ್ಷ 80,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗುತ್ತದೆ. ಆದರೆ ಈ ಬಾರಿ ಮಳೆ ಕೊರತೆಯಿಂದ 70,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ. ಆದರೆ ಮಳೆ ಅಭಾವದಿಂದಾಗಿ ಬಿತ್ತಿದ ಬೆಳೆಗಳು ಒಣಗುವ ಪರಿಸ್ಥಿತಿಗೆ ಬಂದಿವೆ. ಇದರಿಂದ ರೈತ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ತಕ್ಷಣ ಸರ್ಕಾರ ಬರಗಾಲ ಎಂದು ಘೋಷಿಸಿ ರೈತರಿಗೆ ವೈಜ್ಞಾನಿಕವಾಗಿ ಬೆಳೆ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಇದೇ ಸಂದರ್ಭದಲ್ಲಿ ವಿವಿಧ ಗ್ರಾಮಗಳ ಜಮೀನುಗಳಿಗೆ ಭೇಟಿ ನೀಡಿದರು. ಬಿಜೆಪಿ ಮಂಡಲ ಅಧ್ಯಕ್ಷ ಕೆ ಶೇಖರಪ್ಪ, ಮುಖಂಡರಾದ ಭಾಗಳಿ ಕೋಟ್ರೇಶಪ್ಪ, ಮಲ್ಲೇಶ, ರೈತ ಮೋರ್ಚಾ ಅಧ್ಯಕ್ಷ ಗುರುಲಿಂಗನಗೌಡ, ಉಪಾಧ್ಯಕ್ಷ ಬುಳ್ಳನಗೌಡ, ಒಬಿಸಿ ಮೋರ್ಚಾ ಅಧ್ಯಕ್ಷ ಟಿ ಮಂಜುನಾಥ, ಮಂಡಲದ ಕಾರ್ಯದರ್ಶಿ ಪಂಪಾ ನಾಯಕ್, ಮಹಿಳಾ ಮೋರ್ಚಾ ಅಧ್ಯಕ್ಷೆ ವಿಜಯಲಕ್ಷ್ಮಿ, ಜಿಲ್ಲಾ ಉಪಾಧ್ಯಕ್ಷೆ ಲತಾ, ಪೂರ್ಯನಾಯಕ್ ಮತ್ತು ಕಾರ್ಯಕರ್ತರು, ರೈತರು ಇದ್ದರು. ಖಾಲಿ ಪ್ರದೇಶದೆಲ್ಲ ಯಾರೋ ಒಂದು ಗ್ರೂಪ್ ಅವರೇ ಇನ್ಶೂರೆನ್ಸ್ ಕಟ್ಬಿಡೋದು. ದುಡ್ಡು ಬಂದಾಗ ನಿಜವಾಗ್ಲೂ ಬೆಳೆದ ರೈತರಿಗೆ ಸಮಸ್ಯೆ. ಆ ದುಡ್ಡು ಬಂದಾಗ ನಿನಗರ್ಧ ನನಗರ್ಧ ಅನ್ನೋ ಮಾತು ನಾನು ರೈತರಿಂದ ಭಾಳಷ್ಟು ಇಂಥದನ್ನು ಭಾಳ ಗಂಭೀರವಾಗಿ ತಗೊಂಡು ಅಂಥವ್ರು ಸಿಕ್ಕರೆ ಅವ್ರ ಮೇಲೆ ಕ್ರಮ ಕೂಡ ಜರುಗಿಸ್ತಾರೆ. ಹೌದು, ಅದು ಕೇಳಿದ ಭಾಳಷ್ಟು ಕೇಳ್ತಾ ಇದ್ದೀರ ಅಂತ. ಒಂದು ನಿಮಿಷ ಮಾಡಬೇಕು. ರೈತರಿಗೆ ಪರಿಹಾರ ಏನೋ ಅಲ್ಪ ಸ್ವಲ್ಪ ಕೊಟ್ಟರೆ ರೈತರಿಗೆ ಸಾಲೋದಿಲ್ಲ. ವೈಜ್ಞಾನಿಕವಾಗಿ ಒಂದು ಎಕರೆಗೆ ಬೆಳೆ ಬಂದರೆ ಎಷ್ಟು ರೈತನ ಲಾಭ ಬರುತ್ತೋ ಅದನ್ನು ನೋಡಿ ತೀರ್ಮಾನ ಮಾಡಿ ರೈತರಿಗೆ ಆ ಪರಿಹಾರ ಕೊಡಬೇಕು. ಅದರ ಜೊತೆಗೆ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಅದರಲ್ಲಿ ತೋಟಗಾರಿಕೆ ಇಲಾಖೆ ಕೂಡ 1500 ಹೆಕ್ಟೇರ್ ಗುರಿ ಇದೆ. ಅದರಲ್ಲಿ ಕೂಡ ಎಲ್ಲ ಬೆಳೆ ನಷ್ಟದ ಒಂದು ಸ್ಥಿತಿಗೆ ಬಂದಿದೆ. ಅದಕ್ಕೆ ತೋಟಗಾರಿಕೆ ಇಲಾಖೆ ಕೂಡ ಅದು ಏನು ಈರುಳ್ಳಿ ಆಗಿರಲಿ ಇತರೆ ಬೆಳೆಗಳಿಗೆ ಏನು ನಷ್ಟ ಪರಿಹಾರ ಕೊಡಬೇಕು, ವೈಜ್ಞಾನಿಕವಾಗಿ ಅದು ಕೊಡಬೇಕಂತ ನಾನು ಒತ್ತಾಯ ಮಾಡ್ತೇನೆ. ಆಮೇಲೆ ಅವಶ್ಯಕತೆ ಇರುವಲ್ಲಿ ಗೋಶಾಲೆಗಳು ಕೂಡ ತೆಗಿಬೇಕಂತ ನನ್ನ ಒತ್ತಾಯ ಇದೆ. ಮೇವಿನ ಸಮಸ್ಯೆ ಎಲ್ಲೆಲ್ಲಿದೆ, ಯಾವ ಪಂಚಾಯಿತಿಗಳಲ್ಲಿದೆ ಅಲ್ಲಿ ಗೋಶಾಲೆಗಳನ್ನು ಕೂಡ ತೆಗಿಬೇಕು. ಕುಡಿಯುವ ನೀರಿನ ವಿಚಾರ 2018ರಲ್ಲಿ ನಾನು ಶಾಸಕನಾಗಿದ್ದಾಗ ಅವತ್ತು ಕೂಡ ಭಾಳಷ್ಟು ಕುಡಿಯುವ ನೀರಿಗೆ ಅಭಾವ ಇತ್ತು. ಆವತ್ತು ಅಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಕೊಳೆ ಬಾವನ್ನು ಹಾಕಿಸಿ ಅದು ಒಂದಲ್ಲ, ಎರಡಲ್ಲ, ಮೂರಲ್ಲ ನೀರು ಬೀಳೋವರೆಗೆ, ಉದಾಹರಣೆಗೆ ಕೊಗನೂಸರಲ್ಲಿ 5 ಬೋರ್ ಫೇಲ್ ಆದವು, 6ನೇ ಬೋರ್ಗೆ ನೀರು ಬಿದ್ದು. ಆ ರೀತಿಯಲ್ಲಿ ನಾವು ಕ್ರಮ ತಗೊಂಡು ಇಡೀ ತಾಲೂಕಿನಲ್ಲಿ ಯಾವುದೇ ಗ್ರಾಮದಲ್ಲಿ ಜನರಿಗೆ ಕುಡಿಯೋ ನೀರಿನ ತೊಂದರೆ ಇಲ್ಲದಾಗ ನೋಡ್ಬೋದು. ಆದರೆ ಇವತ್ತು ಏನು ಪರಿಸ್ಥಿತಿ ಆಗಿದೆ ಅಂದರೆ ಯಾವ ಒಂದು ಹಳ್ಳಿಗಳಲ್ಲಿ ಸರಿಯಾದ ಒಂದು ಕ್ರಮ ಜರುಗಿಸ್ತಾ ಇಲ್ಲ. ನೀರೆಲ್ಲ ಬತ್ತಿ ಹೋಗ್ತಿದ್ದಾವೆ, ಕಡಿಮೆ ಆಗ್ತಾ ಇದ್ದಾವೆ. ಪಂಪ್ ಮೋಟ್ರು ಕೆಟ್ಟೋದ್ರೆ ಅದನ್ನು ರಿಪೇರ್ ಮಾಡೋ ಸ್ಥಿತಿಯಲ್ಲಿ ಕೂಡ ಇವತ್ತು ಸರ್ಕಾರ ಇಲ್ಲ. ಭಾಳಷ್ಟು ಹಳ್ಳಿಗಳಿಂದ ನನಗೆ ದೂರ ಬರ್ತಾ ಇರ್ತವೆ. ನಾನು ತಕ್ಷಣ ಇವಾಗ ಮಾತಾಡ್ತಾ ಇರ್ತೀನಿ, ಅದ್ರ ಬಗ್ಗೆ ಬೇಗ ಕ್ರಮ ತಗೊಳ್ರಿ ಅಂತ ನಾನು ಮಾತಾಡ್ತಾ ಇರ್ತೀವಿ. ಅದೇ ರೀತಿ ರೈತರ ಪಂಪ್ ಸೆಟ್ಗಳು ಏನೋ ಬೋರ್ನಿಂದ ನೀರು ಅಲ್ಪ ಸ್ವಲ್ಪ ಮಾಡಿಕೊಂಡು ಬೆಳೆ ಇದು ಮಾಡೋಣ ಅಂದರೆ ಅವ್ರಿಗೂ ಪಂಪ್ ಸೆಟ್ಗಳು ಸುಟ್ಟೋದಾಗ ಅದನ್ನು ರೀಪ್ಲೇಸ್ಮೆಂಟು ತಕ್ಷಣ ಮಾಡೋದಿಲ್ಲ. ಅದು ಭಾಳಷ್ಟು ನಿಧಾನ ಮಾಡಿ ಕೊಡ್ತಾ ಇರೋದ್ರಿಂದ ಅದು ಕೂಡ ಒಂದು ರೈತರಿಗೆ ತೊಂದರೆ ಆಗ್ತಾ ಇದೆ. ಈ ಕುಡಿಯುವ ನೀರಿಗೆ
ಭಾಳಷ್ಟು ತಕ್ಷಣ ಸರ್ಕಾರ ಕ್ರಮ ಜರುಗಿಸಬೇಕು. ಎಲ್ಲನ ಮೋಟ್ರ್ ರಿಪೇರ್ ಇದ್ದರೆ ತಕ್ಷಣ ಅಟೆಂಡ್ ಮಾಡಬೇಕು. ಒಂದು ವೇಳೆ ನೀರು ಬತ್ತೋಗಿದ್ರೆ ರೈತರ ಹೊಲದಲ್ಲಿ ನೀರಾಗಲಿ, ಯಾವುದೇ ಒಂದು ಪರ್ಯಾಯ ವ್ಯವಸ್ಥೆ, ಟ್ಯಾಂಕಿನ ವ್ಯವಸ್ಥೆ ಆಗಿರಲಿ ಮಾಡಿ ಒಟ್ಟಿಗೆ ಕುಡಿಯೋ ನೀರಿನ ಸಮಸ್ಯೆ ಕೂಡ ಬಗೆಹರಿಸೋ ಕೆಲಸ ಇವತ್ತು ಅಧಿಕಾರಿಗಳು ಮಾಡಬೇಕಾಗಿದೆ. ಸರ್ಕಾರನೂ ಅದ್ರ ಬಗ್ಗೆ ಭಾಳಷ್ಟು ಗಂಭೀರವಾಗಿ ಕ್ರಮ ಜರುಗಿಸಬೇಕಾಗಿದೆ. ಕೂಡ ನಮ್ಮ ತಾಲೂಕಲ್ಲಿ ಪಿ ಡಿ ಒಗಳ ಕೊರತೆ ಕೂಡ ಭಾಳಷ್ಟಿದೆ. ಪಿ ಡಿ ಒಗಳು ಒಂದೊಂದು ಪಿ ಡಿ ಒಗೆ 2-3 ಪಂಚಾಯಿತಿ ಕೊಟ್ಟರು, ಹೆಚ್ಚು ಕಡಿಮೆ 3 ಪಂಚಾಯಿತಿ ಕೊಟ್ಟರು ಪರಿಸ್ಥಿತಿ ನಮ್ಮ ಹರಪನಹಳ್ಳಿಯಲ್ಲಿದೆ. ಅದನ್ನು ಅಪಾಯಿಂಟ್ಮೆಂಟ್ಸ್ ಮಾಡಿ ಅಥವಾ ಸೆಕ್ರೆಟರಿಗಳಿಗೆ ಜವಾಬ್ದಾರಿ ಕೊಟ್ಟಾಗಲಿ, ಒಂದೊಂದು ಪಿ ಡಿ ಒ ಒಂದು ಗ್ರಾಮಕ್ಕಿದ್ರೂ ಆ ಸಮಸ್ಯೆ, ಗ್ರಾಮ ಪಂಚಾಯತ್ ಸಮಸ್ಯೆ ಬಗೆಹರಿಸ್ಲಿಕ್ಕೆ ಆಗಲ್ಲ. ಅಂಥದ್ದು ಒಬ್ಬೊಬ್ಬ ಪಿ ಡಿ ಒಗೆ 2-3 ಕೊಟ್ಟಾಗ ಅದು ಭಾಳಷ್ಟು ಸಮಸ್ಯೆ ಆಗ್ತದೆ. ಯಾವುದೇ ಒಂದು ವಿಚಾರಕ್ಕೆ ಜನರಿಗೆ ಒಂದು ಸ್ಪಂದಿಸೋ ಕೆಲಸಕ್ಕೆ ಸಮಸ್ಯೆ ಆಗ್ತದೆ. ಒಳ್ಳೆ ನೀರೆಲ್ಲ ಕೆರೆಗಳಿಗೆಲ್ಲ ಮೊನ್ನೆ 2 ದಿನ ಹೊಡಿತು ಮತ್ತೆ ಬಂದ್ ಮಾಡಿ ಕೃಷಿ ಇಲಾಖೆಯವ್ರು ಗೊಬ್ಬರ ಸಿಗ್ಲಿಲ್ಲ ಸರ್. ಈ ಬೀಜ ತಂದು ಇಟ್ಕೊಂಡಾರ, ಆ ಬೀಜ ತಗೋಣದಿಲ್ಲ ಸರ್ ಕೃಷಿ ಇಲಾಖೆ ವಾಪಸ್. ಈಗ ಮಳೆ ಇಲ್ಲ, ಈಗ ಸೀಸನ್ ಮುಗೀತು, ಮಳೆ ಇಲ್ಲದ್ಕೊಂಡು ಬಿತ್ತಿಲ್ಲ, ರೈತರ ಹತ್ರ ಇಟ್ಕೊಂಡಾರ. ಅವ್ರು ಕೃಷಿ ಆಫೀಸ್ನಾರು ತಗೊಂಡ್ರೆ ನಾನು ತಗೊಳಲ್ಲ ಅಂತಾರೆ ರೈತರು. ಪಾಪ ಭಾಳ ಮಂದಿ ತೊಂದ್ರೆ ಫಸ್ಟು ತಗೊಂಡ್ಬಿಟ್ಟಾರೆ. ಫಸ್ಟ್ ವೀಕೆಲ್ಲ ತಗೊಂಡ್ಬಿಟ್ರೆ ಮೇ ಫಸ್ಟ್ ಅದೆಲ್ಲ ಹುಷಾರು ಮಾಡ್ಕೋಬೇಕಂತ ಎಲ್ಲರೂ ಮುಂದಿನ ಸಲ